ಆ್ಯಂಡ್ ಕ್ಲೈಮ್ಯಾಕ್ಸ್ ವಾಸ್ ಎ ಲಿಟಲ್ ಅಂಡರ್ವೆಲ್ಮಿಂಗ್. ಏನು ಇಷ್ಟು ಬೇಗ ಆಗೋಯ್ತಾ ಅಂತ ಅನಿಸ್ಬಿಡ್ತು. ಹಂಗೆ ನೀನು ಅವ್ರ ಲಾಜಿಕಲ್ಲಿ ನೋಡೋಕೆ ಹೋದ್ರೂ ಅವ್ರು ಮಾಡಿದಾರೆ ಮೂವಿ, ಅವ್ರಿಗೆ ಕೊನೆಗೆ ಅವರು ಏನಂತ ಪೋರ್ಟ್ರೇ ಮಾಡ್ಕೊಂಡಿದ್ದಾರೆ, ಲೈಕ್ ಹೀ ಹಿಮ್ಸೆಲ್ಫ್ ಇಸ್ ಲಾರ್ಡ್ ಶಿವ. ಅವರೇ ಸ್ವತಃ ಲಾರ್ಡ್ ಶಿವ ಅಂತ ಅವ್ರನ್ನ ಪೋರ್ಟ್ರೇ ಮಾಡ್ಕೊಂಡಾದ್ಮೇಲೆ ದೇರ್ ಈಸ್ ನೋ ಡಿಮನ್, ದೇರ್ ಈಸ್ ನೋ ಹ್ಯೂಮನ್, ದೇರ್ ಈಸ್ ನೋ ಬೀಯಿಂಗ್ ಇನ್ ದ ವರ್ಲ್ಡ್ ದ್ಯಾಟ್ ಕ್ಯಾನ್ ಫೈಟ್ ವಿತ್ ಹಿಮ್ ಅಲ್ವಾ? ಡಸಂಟ್ ಮೇಕ್ ಸೆನ್ಸ್. ಅದು ಹೆಂಗೆ ನೀನು ಲಾರ್ಡ್ ಶಿವಾಗೆ ನೀನು ಹೋಗಿ ಯು ಕಾಂಟ್ ಮೇಕ್ ಇಟ್ ಕಾಂಪಿಟೇಟಿವ್ ಯಾವುದೇ ಕಾರಣಕ್ಕೂ ಆ ಫೈಟ್ನ. ಅಲ್ಲಿ ಅವರು ಏನಾಗುತ್ತೆ, ಅವರು ಅದೊಂದು ಫೈಟ್ ತೋರ್ಸೋಕ್ಕಾಗಲ್ಲ. ಸೊ ಒಂದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಏನು ಹೇಳ್ತಾರೆ, ನಿಂಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಒಬ್ಬ ಹ್ಯೂಮನ್ ಬೀಯಿಂಗ್ಗೆ ಏನು ಪವರ್ ಇರುತ್ತೆ ಸುಪ್ರೀಂ ಲಾರ್ಡ್ ಮುಂದೆ? ಅದಕ್ಕೆ ಅವರು ಅಲ್ಲಿ ಅದನ್ನು ಟಕ್ ಅಂತ ಎಂಡ್ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ಅವ್ರು ಔಟ್ ಆಫ್ ದ ಬಾಕ್ಸ್ ಏನಾದರೂ ಮಾಡಿ ಅಲ್ಲಿ ಅಷ್ಟು ಓವರ್ ಪವರಿಂಗ್ ಮಾಡಿದೆ ಕ್ಯಾರೆಕ್ಟರ್ನ ಅವರು ಮಾಡಬಹುದಿತ್ತು ಅನ್ನೋದು ನನ್ನ ಒಪಿನಿಯನ್ನು. ಯಾಕಂದರೆ ನಾನು ಕಾಂತಾರ 1 ಹೊರಗಡೆ, ನಾನು ಕಾಂತಾರ 1 ಮೂವಿ ನೋಡ್ಕೊಂಡು ಹೊರಗಡೆ ಬಂದಾಗ ನನ್ನ ಗೂಸ್ ಬಂಪ್ಸು, ಐ ಹ್ಯಾಡ್ ಗೂಸ್ ಬಂಪ್ಸ್ ಆಲ್ ಓವರ್ ಮೈ ಬಾಡಿ. ಆಮೇಲೆ ಜನನೂ ಅಷ್ಟೇ, ನಾನು 2 ಮೂವಿ ಗುರು ಲೈಫಲ್ಲಿ ನೋಡಿರೋದು. ಜನ ನಿಂತ್ಕೊಂಡು ಚಪ್ಪಾಳೆ ಹೊಡಿತಾ ಇರೋದು, ಕ್ಲೈಮ್ಯಾಕ್ಸ್ ಆದಮೇಲೆ ಈಗ ಓವರ್ವೆಲ್ಮ್ ಆಗಿ ಏನು ಇದು ಮೂವಿ, ಯಪ್ಪ ಏನಿದು ಕ್ಲೈಮ್ಯಾಕ್ಸ್ ಅಂತ 2 ಮೂವಿ. ಯಾವುದು ಗೊತ್ತಾ? ಒಂದು KGF ಚಾಪ್ಟರ್ 1 ಕ್ಲೈಮ್ಯಾಕ್ಸು, ನಾವು ಚಾಪ್ಟರ್ 2 ಅಲ್ಲ, ಚಾಪ್ಟರ್ 1 ಕ್ಲೈಮ್ಯಾಕ್ಸು. ಇನ್ನೊಂದು ಕಾಂತಾರ ಚಾಪ್ಟರ್ 1 ಕ್ಲೈಮ್ಯಾಕ್ಸು.